ಈ ದಿನ ನಾನು ಹಸಿ ಕಾಳ್ದು ಸಾರು ಮಾಡ್ತೀನಿ. ಹಸಿ ಕಾಳು ಮತ್ತು ಮೊಟ್ಟೆ ಹಾಕ್ಬಿಟ್ಟು ಸಾರು ಮಾಡ್ತೀನಿ. ಇದು ಹಸಿ ಕಾಳು, ತಡ್ನಿ ಕಾಳು. ಇದಕ್ಕೆ 1-2 ಸ್ಪೂನು ಹುರ್ಗಡ್ಲೆ, ಒಂದು ದಪ್ಪ ಈರುಳ್ಳಿ, ಒಂದು ಇಡೀ ತೆಂಗಿನಕಾಯಿ, 1 ಬೆಳ್ಳುಳ್ಳಿ, ಒಂದು ಸಣ್ಣಗೆ ಶುಂಠಿ, 1-2 ಟೊಮೆಟೊ, ಸಾಂಬಾರು ಸೊಪ್ಪು ಮತ್ತು ಕಾಳು ಒಗ್ಗರಣೆ ಮಾಡೋಕ್ಕೆ ಈರುಳ್ಳಿ ಮತ್ತು ಎಲ್ಲ ಮಸಾಲೆ ಸಾರಿಗೆ ಹಾಕಲಿಕ್ಕೆ ಮಸಾಲೆ ಎಲ್ಲ ಇದೆ ಇದರಲ್ಲಿ, ಪುಡಿಗಳೆಲ್ಲ ಅಷ್ಟು ಸೇರಿಕೆ. ಇದು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಚಿಟಿಕೆ ಅರಿಶಿನ. ಇದು ಹಸಿ ಕಾಳು. ಮೊಟ್ಟೆ ಮತ್ತು ಆಮೇಲೆ ಹಾಕ್ತೀನಿ. ಸ್ವಲ್ಪ ಕಡಲೆ, ಸ್ವಲ್ಪ ತೆಂಗಿನ ತುರಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಹಾಕಿದ್ದೀನಿ. ಮತ್ತು ಇದು ಒಂದು ಸರಿ ರುಬ್ಬಿ ಮೇಲೆ ಟೊಮೆಟೊ ಹಾಕ್ತೀನಿ. ಇದು ಒಂದು ರುಬ್ಬಿದೆ ಇಷ್ಟು. ಇದಾದಮೇಲೆ 1-2 ಟೊಮೆಟೊ, ರುಬ್ಬಿದ್ದೀನಿ. ಇವಾಗ ಸ್ಟವ್ ಹಚ್ತೀನಿ. ಕಾದಿದೆ, ಎಣ್ಣೆ ಹಾಕ್ತೀನಿ. 3 ಸ್ಪೂನ್ ಎಣ್ಣೆ ಹಾಕ್ತೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಕೆಂಪು ಆಗ್ತಾ ಇದೆ. ಸಾಕಿಷ್ಟೇ ಕೆಂಪು ಆಗಿರೋದು. ಈಗ ಹಸಿ ಕಾಳು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಕೆಂಪು ಕಲರ್ ಬರಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಇದನ್ನು ಸ್ವಲ್ಪ ಬಾಡಿಸ್ತೀನಿ. ಸ್ವಲ್ಪ ಕೆಂಪು ಕಲರ್ ಬರಬೇಕು ಕಾಳೆಲ್ಲ, ಅಲ್ಲಿ ತನಕ ಅದಾಗಿ. ಈಗ ನೋಡಿ ಇದು ಕೆಂಪಾಗಿದೆ ನೋಡಿ, ಸ್ವಲ್ಪ ಕಲರ್. ಇವಾಗ ಸ್ವಲ್ಪ ವಾಟರ್ ಸೇರಿಸ್ಬೇಕು. ಇದು 5 ನಿಮಿಷ ಕುದಿಬೇಕು. ಇದು ಕುದಿ ಆದಮೇಲೆ ಮಸಾಲೆ ಸೇರಿಸ್ಬೇಕು. ಈಗ 5 ನಿಮಿಷ ಕುದಿಬೇಕು. ಈಗ ರುಬ್ಬಿರೋ ಖಾರ ಹಾಕ್ತೀನಿ. ಇದಕ್ಕೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ, ಬೆಂದಿದೆ. ಜೊತೆಗೆ ಈ ಮಸಾಲೆ ಪುಡಿ ಎಲ್ಲನೂ ಸಹ ಇದ್ರೊಳಗೆ ಹಾಕ್ತೀನಿ. ಖಾರದ ಪುಡಿ ವಿತ್ ಮಸಾಲೆ ಎಲ್ಲ ಇದೆ. ಖಾರದ ಪುಡಿ ವಿತ್ ಖಾರದ ಪುಡಿ, ಮಸಾಲೆ, ಗರಂ ಮಸಾಲೆ ಅದೆಲ್ಲ ಹಾಕಿ ಖಾರದ ಪುಡಿ ಮಾಡಿಸಿದ್ದೀವಿ. ಅದರಲ್ಲಿ ಆ ಮಸಾಲೆನ ಇದಕ್ಕೆ ಸೇರಿಸ್ತೀನಿ. ಜೊತೆಗೆ ಒಂದು 4 ಹಸಿರು ಮೆಣಸಿನ್ಕಾಯಿ ಸಹ ಹಚ್ಚಿದ್ದೀನಿ, ಇದ್ರೊಳಗೆ ಹಾಕ್ತೀನಿ. ಈಗ ಸ್ವಲ್ಪ ವಾಟ್ರ್ ಸೇರಿಸ್ತೀನಿ. ಈಗ ನೋಡಿ ಸಾರು ನೋಡಿ. ಹಸಿ ಕಾಳು ಚೆನ್ನಾಗಿ ಈಗ ಸ್ವಲ್ಪ ಖಾರ ಎಲ್ಲ ಹಾಕಿ ನೋಡಿ ಕುದಿಬೇಕು. ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಮೊದಲು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತೀನಿ ನೋಡಿ. ಇವಾಗ ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ಮೊಟ್ಟೆಯನ್ನು ಒಡೆದು ಹಾಕ್ತೀನಿ. ಇವಾಗ ಸಾಂಬಾರು ಚೆನ್ನಾಗಿ ಕುದ್ದಿದೆ ನೋಡಿ. ಹಸಿ ಕಾಳು, ಹಸಿ ಕಡಲೆಕಾಳು ಕುದ್ದಿದೆ. ಈಗ ಮೊಟ್ಟೆನ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಒಡೆದು
ನೋಡಿ ಸಾಂಬಾರು ರೆಡಿ ಆಯಿತು, ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ ಸಾಂಬಾರು ಸೊಪ್ಪು ಹಾಕ್ತಿದ್ದೀನಿ. ಆಫ್ ಮಾಡ್ತೀನಿ. ಈಗ ಆಯಿತು. ಇವಾಗ ಸಾರು ರೆಡಿ ಆಯಿತು ನೋಡಿ. ಇಲ್ಲಿ ನೋಡಿ, ಮೊಟ್ಟೆ ಮತ್ತು ಕಾಳು. ನೋಡಿ ಸೂಪರ್.